ಏಯ್ ಏಯ್ ಏಯ್. 2 ಸೆಕೆಂಡ್ ಕಾಯಕ್ ಕಷ್ಟ ಗುರು ಲೇಡೀಸ್ಗೆ. ಲೇಡೀಸ್ಗೆ ಅಂತಲ್ಲ, ಜೆಂಟ್ಸ್ ಅಷ್ಟೇನೆ ಬಿಡಿ. 2 ಸೆಕೆಂಡ್ ಉಳ್ಸೋದಕ್ ಹೋಗಿ ಜೀವ ಕಳ್ಕೊಂತಾರೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ದೊಡ್ಡ ಜನಗಳಿದಾರೆ ಅಂತ. ಏನಾಗ್ಬಿಡುತ್ತೆ 2 ಸೆಕೆಂಡ್ ಲೇಟ್ ಆಗ್ಬಿಟ್ರೆ. 2 ಸೆಕೆಂಡ್ ಅಲ್ಲ ಗುರು, 10 ನಿಮಿಷನೇ ಲೇಟ್ ಆಗ್ಲಿ ಏನ್ ಕಳ್ಕೊಂತಾರೆ ಜೀವನದಲ್ಲಿ. 10 ನಿಮಿಷ ಹೆಚ್ಚ, ಜೀವ ಹೆಚ್ಚ. ಯೋಚನೆ ಮಾಡಲ್ಲ ಗುರು ಗಾಡಿ ಓಡಿಸೋವಾಗ. ಸುಮ್ನೆ ನುಗ್ಗಿಸ್ಕೊಂಡು ಹೋಗ್ತಾ ಇರೋದೆ. ಅಲ್ಲ ಅಂದ್ರೆ ಹೌದು, ಎಲ್ಲಾರ್ಗು ಎಮರ್ಜೆನ್ಸಿ ಇರುತ್ತೆ, ಎಲ್ಲಾರ್ಗು ಅರ್ಜೆನ್ಸಿ ಇರುತ್ತೆ. ಬಟ್ ಸಿಚುಯೇಷನ್ ನೋಡ್ಬೇಕಲ್ಲ. ಡ್ಯಾಮ್ ಆಗಿದ್ದಾಗ ಏನೋ ಕ್ರಿಟಿಕಲ್ ಸಿಚುಯೇಷನ್ ಇದೆ ಅನ್ನೋವಾಗ್ಲೂ ನುಗ್ಗಿಸ್ಕೊಂಡು ಹೋಗ್ಬೇಕು ಸಂದಿನಲ್ಲಿ. ಎಷ್ಟು ಒಂದಡಿ ಗ್ಯಾಪ್ ಇತ್ತೇನೋ ಅಷ್ಟೇ ಗುರು. ನೋಡ್ತಾ ಇರ್ಬೋದು ಇತ್ತೀಚೆಗೆ ನೀವು, ಬಸ್ ಕೆಳಗಡೆ ಸಿಕ್ಕಾಪಟ್ಟೆ ಜನ ಸಾಯ್ತಿದ್ದಾರೆ. ಅದು ಏನೋ ಗೊತ್ತಿಲ್ಲ. ಅಂದ್ರೆ ಈ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಪ್ರಾಬ್ಲಮ್ ಏನಂದ್ರೆ ಬ್ಲೈಂಡ್ ಸ್ಪಾಟ್ ಜಾಸ್ತಿ ಇರುತ್ತೆ. ಅವರಿಗೆ ನಾವು ಮುಂದೆ ನಿಂತಿರೋದು ಕಾಣಿಸಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಾವೇ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಜನಗಳು ಆ ಟೈರ್ ಪಕ್ಕದಲ್ಲೇ ಹೋಗ್ತಿರ್ತಾರಪ್ಪ. ಸುಮ್ನೆ ಹೋಗ್ತಾ ಇರ್ತಾರೆ, ಬಸ್ ಮುಂದೆ ಹೋಗಿ ದಬಕ್ಕನ್ನ ಬಿದ್ದೋಗ್ಬಿಡ್ತಾರೆ. ಕತ್ಕೊಂಡು ಹೋಗ್ತಾ ಇರ್ತಾರೆ ಬಸ್ಗಳು. ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಕಾಣಿಸೋದೇ ಇಲ್ಲ ಅವ್ರಿಗೆ ಬಿದ್ದಿರೋದು ಇವ್ರಿಗೆ. ಬಿ ಕೇರ್ಫುಲ್. ದೊಡ್ಡ ದೊಡ್ಡ ವೆಹಿಕಲ್ಸ್ ಇದ್ದಾಗ ದಯವಿಟ್ಟು ಅದ್ರ ಸುತ್ತಮುತ್ತ ರೇಡಿಯಸ್ ಅಲ್ಲಿ ಒಂದ್ 5-6 ಫೀಟ್ ಜಾಗ ಬಿಟ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗಿ. ನಿಮ್ಗೆ ಸೇಫ್, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಬಿ ಕೇರ್ಫುಲ್.